ಪ್ರತಿ ವರ್ಷ ಮಕರ ಸಂಕ್ರಾಂತಿ ಹಬ್ಬದಂದು ಹರಪೀಠದಲ್ಲಿ ಹರ ಜಾತ್ರಾ ಮಹೋತ್ಸವವನ್ನು ಆಚರಣೆ ಮಾಡ್ತಾರೆ. ಹರ ಜಾತ್ರೆ ಅಂತಂದ್ರೆ ಬರೀ ತೇರು ಇರುವ ಜಾತ್ರೆ ಅಲ್ಲ ಇದು. ಹರ ಅಂದರೆ ಉತ್ಸಾಹ, ಹುಮ್ಮಸ್ಸು, ಜೀವನೋತ್ಸಾಹ. ಮಕರ ಸಂಕ್ರಾಂತಿ ಸೂರ್ಯ ತನ್ನ ಪಥವನ್ನು ಬದಲಾವಣೆ ಮಾಡುವಂಥ ದಿನ. ಹಾಗೆ ಸಮಾಜವು ಕೂಡ ತನ್ನ ಪಥವನ್ನು ಬದಲಾವಣೆ ಮಾಡ್ಕೋಬೇಕು. ಒಬ್ಬ ಭಕ್ತ ಇನ್ನೊಬ್ಬ ಭಕ್ತನಿಗೆ ಎಳ್ಳು ಬೆಲ್ಲ ಕೊಟ್ಟು ನಾವು ನೀವು ಎಳ್ಳು ಬೆಲ್ಲದಲ್ಲಿ ಇರಬೇಕು ಅಂತ ಹೇಳಿ ಒಂದು ಸಾಂಸ್ಕೃತಿಕ ಧಾರ್ಮಿಕವಾಗಿರುವಂತಹ ಹಬ್ಬ. ಈ ಭಾಗದಲ್ಲಿ ಸಹಜವಾಗಿ ಮಕರ ಸಂಕ್ರಾಂತಿಯಲ್ಲಿ ಯಾವುದೇ ಹಬ್ಬಗಳು ಇರಲಿಲ್ಲ. 2020 ಇಸ್ವಿಯಿಂದ ಈ ಹರ ಜಾತ್ರೆ ಆರಂಭ ಆದಾಗಿಂದ ಇದು ಇವತ್ತು ರಾಷ್ಟ್ರವ್ಯಾಪಿ, ರಾಜ್ಯವ್ಯಾಪಿ ಹರ ಜಾತ್ರೆ ಅಂತಂದ್ರೆ ಎಲ್ಲರಿಗೂ ಚಿರಪರಿಚಿತವಾಗಿದೆ. ಅಷ್ಟೊಂದು ಅಂತಹ ಸಂದರ್ಭದಲ್ಲಿ ಈ ವರ್ಷ ವೀರಾಣಿ ಕಿತ್ತೂರು ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿ 201 ವರ್ಷವಾಗಿದೆ. ಆ ಹಿನ್ನೆಲೆಯಲ್ಲಿ ಹೋದ ವರ್ಷ ಕೇಂದ್ರ ಸರ್ಕಾರಕ್ಕೆ ನಾವು ಕೇಳಿಕೊಂಡಿದ್ದೀವಿ. 2007 ಇಸ್ವಿಯಲ್ಲಿ ಅಂದಿನ ರಾಷ್ಟ್ರಪತಿಯಾಗಿರುವ ಪ್ರತಿಭಾ ಸಿಂಗ್ ಪಾಟೀಲ್ ಅವರು ದೆಹಲಿಯ ಸಂಸತ್ ಭವನದ ಆವರಣದಲ್ಲಿ ಚೆನ್ನಮ್ಮನ ಮೂರ್ತಿಯನ್ನು ಅನಾವರಣ ಮಾಡಿ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಇದ್ದಾಗ. ಆನಂತರ ಅಲ್ಲಿ ಯಾವುದೇ ಕಾರ್ಯಚಟುವಟಿಕೆ ನಡೆದಿರಲಿಲ್ಲ. ಬಹಳಷ್ಟು ಜನಕ್ಕೆ ಚೆನ್ನಮ್ಮನ ಮೂರ್ತಿ ಎಲ್ಲಿದೆ ಅಂತೂ ಗೊತ್ತಿರಲಿಲ್ಲ ಸಂಸತ್ ಭವನದಲ್ಲಿ. ಆದರೆ ಹೋದ ವರ್ಷ ಅಂದರೆ 2023 ಇಸ್ವಿಯಲ್ಲಿ ನಾವು ಮನವಿಯನ್ನು ಮಾಡಿಕೊಂಡಿದ್ದೀವಿ ಸ್ಪೀಕರ್ಗೆ. ಯೋಗಾಯೋಗದಂತೆ ಹೊಸ ಪಾರ್ಲಿಮೆಂಟ್ ಆಯಿತು. ಈಗ ಹಳೆ ಪಾರ್ಲಿಮೆಂಟ್, ಹೊಸ ಪಾರ್ಲಿಮೆಂಟ್ ಈ ಭಾಗದಲ್ಲಿ ಎಲ್ಲ ರಾಷ್ಟ್ರ ನಾಯಕರ ಮೂರ್ತಿ ಒಂದೇ ಕಡೆಗೆ ತಂದಿದ್ದಾರೆ. ಅಲ್ಲಿ ಒಂದು ಕಡೆಗೆ 9 ಮೂರ್ತಿಗಳಿದ್ದಾವೆ. ಮಧ್ಯದಲ್ಲಿಯೇ ಚೆನ್ನಮ್ಮ, ಈ ಕಡೆ 4 ಮಹಾನಾಯಕರ ಮೂರ್ತಿಗಳು, ಈ ಕಡೆ 4 ಮಹಾನಾಯಕರ ಮೂರ್ತಿಗಳಿದ್ದಾವಲ್ಲ. ಈಗ ಏನು ನಾವು ಸೆಂಟ್ರ್ ಕುತ್ಕೊಂಡಿದ್ದೀವಲ್ಲ, ಹಂಗೆ ಚೆನ್ನಮ್ಮನ ಇಲ್ಲಿ ಮೂರ್ತಿ ಇದೆ, ಎದುರಿಗೆ ತ್ರಿವರ್ಣ ಧ್ವಜ ಎದುರಿಗೆ ಹಾಕ್ತಾ ಇದೆ. ಅದನ್ನು ಕಲ್ಪನೆ ಒಂದು ಕಡೆಗೆ ಮಹಾರಾಣಾ ಪ್ರತಾಪ್ ಇದ್ದಾರೆ, ಶಿವಾಜಿ ಅವರಿದ್ದಾರೆ, ಮಹಾತ್ಮ ಗಾಂಧೀಜಿಯವರಿದ್ದಾರೆ, ಈ ಕಡೆಗೆ ಬಸವಣ್ಣ, ಅಂಬೇಡ್ಕರ್ ಅವರು, ಮುಂಡಾ ಅಂತ ಬಹಳ ಶ್ರೇಷ್ಠ ದೇಶಕ್ಕಾಗಿ ಹೋರಾಟ ಸ್ವತಂತ್ರ ನಾಯಕರು, ಇವರೆಲ್ಲರನ್ನ ಒಂದೇ ಕಡೆಗೆ ನೋಡುವಾಗ ಮಧ್ಯದಲ್ಲಿ ಚೆನ್ನಮ್ಮ ನಿಲ್ಲಿಸಿರೋದು ನಮಗೆ ಬಹಳ ಸಂತೋಷ ಆಯಿತು. ಆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಕೇಳಿದಾಗ ಅವರು ಹೋದ ವರ್ಷ ಅಂದರೆ 2024 ಇಸ್ವಿಗೆ ಬಹಳ ದೊಡ್ಡ ಕಾರ್ಯಕ್ರಮವನ್ನು ಪಾರ್ಲಿಮೆಂಟ್ ಆವರಣದಲ್ಲಿ ಮಾಡಿದರು. ಅದೇ ಸಂದರ್ಭದಲ್ಲಿ 200 ವರ್ಷ ಆಗಿದೆ, ಚೆನ್ನಮ್ಮನ ಹೆಸರಿನಲ್ಲಿ ಒಂದು ನಾಣ್ಯವನ್ನು, ಸ್ಮಾರಕ ನಾಣ್ಯವನ್ನು ಬಿಡುಗಡೆ ಮಾಡಿದೆ ಅಂದಾಗ ಆಯ್ತು, ಅದಕ್ಕೂ ಒಪ್ಪಿಕೊಂಡು 2024 ಅಕ್ಟೋಬರ್ 24ರಂದು 2 ಕೋಟಿ ರೂಪಾಯಿ ಹಣವನ್ನು ಖರ್ಚಿ ದೆಹಲಿಯಲ್ಲಿ ಬಹು ದೊಡ್ಡ ಮಟ್ಟದಲ್ಲಿ ಕೇಂದ್ರ ಸರ್ಕಾರ ಚೆನ್ನಮ್ಮನ ಕುರಿತು ಬಹಳ ದೊಡ್ಡ ಕಾರ್ಯಕ್ರಮವನ್ನು 2 ದಿನಗಳ ಕಾಲ ಮಾಡಿತ್ತು. ಆ ಕಾರ್ಯಕ್ರಮಕ್ಕೆ ನಾವು ನಮ್ಮ ದಿವ್ಯ ಸಾನ್ನಿಧ್ಯ ಹೋಗಿದ್ದೀವಿ. ನಮ್ಮ ರಾಜ್ಯಾಧ್ಯಕ್ಷರಾದ ಸೋಮನ್ ಗೌಡರು ಕೂಡ ಆ ಕಾರ್ಯಕ್ರಮದಲ್ಲಿ ಇದ್ದರು. ಇವತ್ತು ವೀರಾಣಿ ಚೆನ್ನಮ್ಮ 201 ವರ್ಷ ಆಗಿದೆ. ಅದಕ್ಕೆ ಈಗಾಗಲೇ ರಾಜ್ಯಾದ್ಯಂತ ಹಲವು ಜಿಲ್ಲೆಗಳಲ್ಲಿ ನಾವು ಮತ್ತು ರಾಜ್ಯಾಧ್ಯಕ್ಷರ ಸೋಮನ್ ಗೌಡರು ಎಲ್ಲ ಜಿಲ್ಲಾಧ್ಯಕ್ಷರು ತಾಲೂಕಲ್ಲಿಟ್ಟುಕೊಂಡು ಇಡೀ ರಾಜ್ಯವ್ಯಾಪಿ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಈ ವರ್ಷ ಶ್ರೀಪೀಠದ ವತಿಯಿಂದ ಚೆನ್ನಮ್ಮನ ಹೆಸರ ಮೇಲೆ ಒಂದು ಪ್ರಶಸ್ತಿಯನ್ನು ಕೊಡಬೇಕು ಅಂತೇಳಿ ಶುರು ಮಾಡಿದ್ದಾರೆ. ಮೊಟ್ಟ ಮೊದಲ ಬಾರಿಗೆ ಹರಪೀಠದಿಂದ ಇನ್ನು ಮುಂದೆ ಪ್ರತಿ ವರ್ಷ ಚೆನ್ನಮ್ಮನ ಹೆಸರಿನ ಮೇಲೆ ಅದನ್ನ ಮೂರ್ತಿಯ ಒಂದು ಪ್ರಶಸ್ತಿ ಪ್ರದಾನ ಮಾಡುವಂತಹ ಕಾರ್ಯಕ್ರಮವನ್ನು ಮಾಡ್ತಾರೆ. ಅದನ್ನ ಕೇವಲ ಒಂದು ಜಾತಿಗೆ ಸೀಮಿತಗೊಳಿಸೋದಿಲ್ಲ, ಒಂದು ರಾಜ್ಯಕ್ಕೆ ಸೀಮಿತಗೊಳಿಸೋದಿಲ್ಲ, ಒಂದು ರಾಷ್ಟ್ರಕ್ಕೆ ಸೀಮಿತಗೊಳಿಸೋದಿಲ್ಲ, ಅದು ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿ ಆಗಬೇಕು. ಇವತ್ತು ನೊಬೆಲ್ ಪ್ರೈಸ್ ಇದೆಯಲ್ಲ, ನೀವು ಕೇಳಿರ್ಬೋದು, ಎಲ್ಲರೂ ಕೂಡ ನೊಬೆಲ್ ಪ್ರೈಸ್ ಬಂದ್ರೆ ಅವರು ಆ ಥರ. ಹಾಗೆ ಚೆನ್ನಮ್ಮನ ವ್ಯಕ್ತಿತ್ವ ಕೂಡ ಯಾವ ನೊಬೆಲ್ ಪ್ರೈಸ್ಗೂ ಕೂಡ ಕಡಿಮೆ ಇಲ್ಲ, ಅಂತಹ ಶ್ರೇಷ್ಠ ವ್ಯಕ್ತಿತ್ವ. ಹಾಗಾಗಿ ಇವತ್ತು ಇತಿಹಾಸ ಪುಟಗಳಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ ಹೇಳ್ತಾ ಇದ್ರು. ಯಾಕಂದ್ರೆ ಬಹಳಷ್ಟು ಜನ ಉತ್ತರ ಭಾರತಕ್ಕೆ ಚೆನ್ನಮ್ಮನ ಪರಿಚಯ ಇರಲಿಲ್ಲ. ಈಗ ಚೆನ್ನಮ್ಮನ ಬಗ್ಗೆ ಎಲ್ಲ ಕಡೆಗೆ ಚಿರಪರಿಚಿತ ಆಗ್ತಾ ಇದೆ. ಅಧಿಕೃತವಾಗಿ ಕೇಂದ್ರ ಸರ್ಕಾರ ಇವತ್ತು ಚೆನ್ನಮ್ಮ ದೇಶದ ಸ್ವತಂತ್ರ ಪ್ರಥಮ ಸ್ವತಂತ್ರ ಹೋರಾಟಗಾರ ಅಂತ ಘೋಷಣೆ ಮಾಡಿದೆ. ಈಗ ಅಂದ್ರೆ ಕೆಳದಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ 1857 ಸ್ವತಂತ್ರ ಹೋರಾಟ ಇತ್ತಲ್ಲ, ಸ್ವತಂತ್ರ ಸಂಗ್ರಾಮ, ಅದಕ್ಕಿಂತ 33 ವರ್ಷ ಹೋರಾಟ ಮಾಡಿದವರು ಚೆನ್ನಮ್ಮ ಅಂತ. ಆ ಚೆನ್ನಮ್ಮ ಯಾರಿಗೆ ಸ್ಫೂರ್ತಿ ಆದ್ರು ಅಂದ್ರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಗೆ ಸ್ಫೂರ್ತಿ ಆದ್ರು.
ದೇಶದ ಅಸಂಖ್ಯ ಜನಗಳಿಗೆ ಅವರು ಸ್ಫೂರ್ತಿಯಾಗಬೇಕು. ಅಂತಹ ಚೆನ್ನಮ್ಮನ ಹೆಸರು ಕೇವಲ ರಾಷ್ಟ್ರ ಅಲ್ಲ, ಅಂತಾರಾಷ್ಟ್ರ ಮಟ್ಟದಲ್ಲಿ ಹೋಗಬೇಕು. ಇವತ್ತು ನಾವೆಲ್ಲ ಮಹಿಳಾ ಸಬಲೀಕರಣ ಬಗ್ಗೆ ಮಾತಾಡ್ತೇವೆ, ಬೇಟಿ ಬಚಾವೋ ಬೇಟಿ ಪಡಾವೋ ಬಗ್ಗೆ ಮಾತಾಡ್ತಾರೆ, ಸ್ವಾವಲಂಬನೆ ಬಗ್ಗೆ ನಾವು ಮಾತಾಡ್ತಾರೆ, ಸ್ವಾಭಿಮಾನದ ಬಗ್ಗೆ ಮಾತಾಡ್ತೇವೆ. ಅದಕ್ಕೆ ಶಿಖರಪ್ರಾಯ ಯಾರಪ್ಪ ಅಂತಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ. ಅವರ ಹೆಸರ ಮೇಲೆ ಈ ವರ್ಷದಿಂದ ಅದನ್ನ ಪ್ರಶಸ್ತಿಯನ್ನ ಪ್ರದಾನ ಮಾಡ್ತದೆ. ಅದರ ಬಗ್ಗೆ ಡೀಟೇಲ್ಸ್ ಆಗಿ ಇನ್ನೊಂದು 2-3 ದಿನದಲ್ಲಿ ಯಾರಿಗೆ ಕೊಡ್ತೀವಿ ಅನ್ನೋದನ್ನು ಕೂಡ ಈಗಾಗಲೇ ಸೆಲೆಕ್ಟಿಂಗ್ ಪ್ರೊಸೆಸ್ ಎಲ್ಲ ಆಗಿದೆ. ಅದಕ್ಕೆ ಏನು ಕೊಡಬೇಕು ಅದರ ಸಂಪೂರ್ಣ ಪ್ರಶಸ್ತಿಯ ಸಂಪೂರ್ಣ ಮೊತ್ತ ಬೇಕಾಗಿರುವಂತಹ ಖರ್ಚನ್ನು ಏನು ಪ್ರತಿ ವರ್ಷ ಯಾರು ಕೊಡ್ತಾರಪ್ಪ ಅಂತಂದ್ರೆ ನಮ್ಮ ಡಾಕ್ಟರ್ ಬಸವರಾಜ್ ವೀರಾಪ್ ಅವರು ಕೊಡ್ತಾರೆ. ಅದಕ್ಕೆ ಅದು ನಾವು ಕೊಡುವಂತ ಪ್ರಶಸ್ತಿ ಮೊತ್ತ ಇರಬಹುದು, ಅದಕ್ಕೆ ಬೇಕಾಗಿರುವಂತಹ ಖರ್ಚು ಆ ಕುಟುಂಬ ಅದನ್ನ ನಿರ್ವಹಿಸ್ತದೆ. ನಮ್ಗೆ ಅನಿಸಿದೆ ಬರೀ ಚೆನ್ನಮ್ಮ ಅಷ್ಟೇ ಅಂತಲ್ಲ, ಕೆಳದಿ ರಾಣಿ ಚೆನ್ನಮ್ಮ ಅಂತಿದ್ದಾರೆ. ಶಿವಾಜಿ ಮಹಾರಾಜನಿಗೆ ಮಗನಿಗೆ ಆಶ್ರಯ ಕೊಟ್ಟವರು, ಮೊಘಲರ ವಿರುದ್ಧ ಹೋರಾಟ ಮಾಡಿದವರು ಕೆಳದಿ ರಾಣಿ ಚೆನ್ನಮ್ಮ. ಅಂತಹ ಕೆಳದಿ ರಾಣಿ ಚೆನ್ನಮ್ಮನ ಬಗ್ಗೆಯೂ ಆರಂಭವಾಗಬೇಕು. ಮತ್ತು ಶಿವಾಜಿ ಮಹಾರಾಜ ಜೊತೆಗೆ ಯುದ್ಧ ಮಾಡಿ ಶಿವಾಜಿ ಮಹಾರಾಜನೇ ಸೋಲಿಸಿದವಳು ಬೆಳವಡಿ ರಾಣಿ ಮಲ್ಲಮ್ಮ. 3,000 ಜನ ಹೆಣ್ಣು ಮಕ್ಕಳಿಗೆ ಯುದ್ಧ ಕಲೆಯನ್ನು ಕಲಿಸಿದ್ದು ಯಾವಾಗ? 16ನೇ ಶತಮಾನದಲ್ಲಿ. 20ನೇ ಶತಮಾನ ಇವತ್ತಿಗೂ ನಾವು ಸ್ತ್ರೀ ಸ್ವತಂತ್ರ ಬಗ್ಗೆ ಮಾತಾಡ್ತಾ ಇದ್ದೇವೆ, ಮಹಿಳಾ ಸಬಲೀಕರಣಕ್ಕೆ ಮಾತಾಡ್ತಾ ಇದ್ದೇವೆ. ಅವತ್ತೇ ಚೆನ್ನಮ್ಮ ಬೆಳವಡಿ ಮಲ್ಲಮ್ಮ ಮಾಡಿರುವಂತಹದ್ದು. ಅಕ್ಕ ಮಹಾದೇವಿ ನಿಮಗೆಲ್ಲ ಗೊತ್ತಿದೆ, ವೈರಾಗಿರಿ, ಇವರೆಲ್ಲ ಇವರ ವ್ಯಕ್ತಿತ್ವ ಕೇವಲ ಒಂದು ಸ್ಥಳಕ್ಕಲ್ಲ. ಈಗ ನೊಬೆಲ್ ಪ್ರೈಸ್ ಒಂದು ಪಾಕಿಸ್ತಾನದ ಒಂದು ಹೆಣ್ಮಗಳಿಗೆ ಕೊಟ್ಟರು ಇತ್ತೀಚೆಗೆ, ಅವರಿಗೆ ಮತ್ತು ಸತ್ಯಾರ್ಥಿ ಅವರಿಗೆ. ಯಾಕೆ ಕೊಟ್ಟರು? ಅವಳು ಹೆಣ್ಣು ಮಕ್ಕಳಿಗಾಗಿ ಹೋರಾಟ ಮಾಡಿದವಳು ಪಾಕಿಸ್ತಾನದಲ್ಲಿ. ಯೋಚನೆ ಮಾಡಿ, ಅವ್ರಿಗೆ ಅಕಸ್ಮಾತ್ ಗೊತ್ತಿತ್ತು ಅಂತಂದ್ರೆ ಬೆಳವಡಿ ಮಲ್ಲಮ್ಮ ಕೊಡ್ತಿದ್ರು ಅವರು. ಯಾಕಂದ್ರೆ ಬೆಳವಡಿ ಮಲ್ಲಮ್ಮನ ಪರಿಚಯ ನಾವು ಮಾಡಿಸಿಲ್ಲ. ಹಾಗೆ ಅಳಕಾಡುದ್ರಗೌಡರು, ಸರ್ ಕಮಲಿ ಸಿದ್ದಪ್ಪನವರು, ನಮ್ಮ ಜಿಲ್ಲೆ ಈ ಜಿಲ್ಲೆಯ ಮಹಿಳಾ ಮಹಾದೇವನವರು, ಮಹಾತ್ಮ ಗಾಂಧೀಜಿ ಜೊತೆ ಕರ್ನಾಟಕದ ಒಬ್ಬ ವ್ಯಕ್ತಿ ದಂಡಿ ಸತ್ಯಾಗ್ರಹ ಪಾಲ್ಗೊಂಡಿದ್ದು ಅದು ನಮ್ಮ ಮಹಿಳಾರ ಮಹಾದೇವನವರು. ಅದರ ಕುರಿತು ಶಂಕರಗೌಡರು ಕರ್ನಾಟಕ ಏಕೀಕರಣದ 23 ದಿನ ಉಪವಾಸ ಕೂತವರು ಧಾರವಾಡದ ಒಂದು ಸಣ್ಣ ಹಳ್ಳಿಯಲ್ಲಿ. ಅವ್ರು ನೋಡ್ಲಿಕ್ಕೆ ಉಪವಾಸ ಸತ್ಯಾಗ್ರಹ ಬಿಡಿಸ್ಲಿಕ್ಕೆ ಬಂದವರು ಯಾರು? ನೇತಾಜಿ ಸುಭಾಷ್ ಚಂದ್ರ ಬೋಸ್ ಬಂದವರು. ಅದು ಇಂಥ ದೊಡ್ಡ ದೊಡ್ಡ ಅನ್ಸಂಗ್ ಹೀರೋಗಳು ನಮ್ಮ ಸಮಾಜದಲ್ಲಿ ಇದ್ದಾರೆ. ಅವರು ಸಮಾಜದಲ್ಲಿ ಹುಟ್ಟಿದ್ರು, ಅವರ ವ್ಯಕ್ತಿತ್ವ ಸಮಾಜಕ್ಕೆ ಸೀಮಿತ ಆಗಿಲ್ಲ, ಒಂದು ರಾಜ್ಯಕ್ಕೆ ಸೀಮಿತ ಆಗಿಲ್ಲ, ರಾಷ್ಟ್ರಕ್ಕೆ ಸೀಮಿತ ಆಗಿಲ್ಲ. ಅವರ ಬದುಕೆ ಬಹಳ ಅದ್ಭುತವಾಗಿದೆ. ಅಂಥವರ ಹೆಸರಿನ ಮೇಲೆ ವರ್ಷದಿಂದ ವರ್ಷಕ್ಕೆ ಪ್ರಶಸ್ತಿಗಳನ್ನು ಕೊಡುವಂತ ಆಲೋಚನೆಗಳಿದ್ದಾವೆ. ಈ ವರ್ಷ ಮಾತ್ರ ನಾವು ಕಿತ್ತೂರು ಚೆನ್ನಮ್ಮನ ದ್ವಿಶತಮಾನ ವಿಜಯೋತ್ಸವದ ಸಮಾರೋಪ ಸಮಾರಂಭಕ್ಕೆ ಚೆನ್ನಮ್ಮನ ಆಯ್ಕೆಯನ್ನ ಮಾಡಿದ್ದೇವೆ. ಇಂಥ ಕಾರ್ಯಕ್ರಮಕ್ಕೆ ಸಹಸ್ರ ಜನಸಂಖ್ಯೆಯಲ್ಲಿ ಇವತ್ತು ಭಕ್ತರು ಈ ಹರಜಾತ್ರೆಗೆ ಬರ್ತಾ ಇದ್ದಾರೆ. ತಾವೆಲ್ಲ ಈ ಹರಜಾತ್ರೆಗೆ ಬರಬೇಕು. ನಾವು ಮೊಟ್ಟ ಮೊದಲು ಹರಜಾತ್ರೆಯನ್ನ ಆರಂಭ ಮಾಡಿದಾಗ ಆಯ್ಕೆ ಮಾಡಿಕೊಂಡಂತ ಹಳ್ಳಿ ತಾಲೂಕೆ ರಾಣೆಬೆನ್ನು. 2019 ಇಸ್ವಿಯಲ್ಲಿ ನಾವೇನು ಹರಜಾತ್ರೆಯನ್ನು ಮಾಡಿವಲ್ಲ, ಮೊಟ್ಟ ಮೊದಲು ನಾವು ಈ ನಮ್ಮ ಚಿತ್ರರು ನಮ್ಮ ಮಕ್ಕಳಿಗೆಲ್ಲ ಗೊತ್ತಿದೆ, ಇಲ್ಲಿ ಜಂಬಿಗೆಯವರೆಲ್ಲ ಇದ್ದಾರೆ, ನಮ್ಮ ಮಂಗಳವರೆಲ್ಲ ಇದ್ದಾರೆ, ಬಹಳಷ್ಟು ಹೆಣ್ಣು ಮಕ್ಕಳು. ನಾವೆಲ್ಲ ಹಳ್ಳಿಗೆ ತಾಯಿಯಿಂದೆಲ್ಲ ಕೂತ್ಕೊಂಡಿದ್ದಾರೆ. ಹಳ್ಳಿಗೆ ಹೋಗಿ ಇಡೀ ಒಂದು ರಾವ್ ಅಂತ ಹೇಳ್ತಾರಲ್ಲ, ಒಂದು ರಾವ್ ಎಬ್ಸೋದು ಅಂತಾರಲ್ಲ, ಅದು ಆರಂಭವಾಗಿದ್ದೇ ಈ ರಾಣೆಬೆನ್ನೂರು ತಾಲೂಕಿನಲ್ಲಿ. ಅವತ್ತು ಸಾವಿರ ಜನ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಲ್ಲರಿಗೆ ತಗೊಂಡು ಹರಜಾತ್ರೆ ಬಂದಕ್ಕೆ ಹರಜಾತ್ರೆ ಬಹಳ ಅದ್ಭುತವಾಗಿ ಯಶಸ್ಸಾಯಿತು. ಆ ಹಿನ್ನೆಲೆಯಲ್ಲಿ ಇದು ಪಂಚಮಸಾಲಿಗಳು ಅಷ್ಟೇ ಅಲ್ಲ, ಎಲ್ಲಾ ಸಮುದಾಯಗಳು ಬರಬೇಕು. ಇವತ್ತು ಯಾವುದೋ ಒಂದು ಮೊನ್ನೆ ಚೌಡೇಶ್ವರಿ ಜಾತ್ರೆ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಅದೊಂದು ಸಮುದಾಯ ಸೀಮಿತ ಆಗಿತ್ತಾ? ಇಲ್ಲ. ಹಾಗಾಗಿ ಪಂಚಮಸಾಲಿಗಳು ಅವ್ರ ವ್ಯಕ್ತಿತ್ವ ಕೇವಲ ಒಂದು ಸಮಾಜಕ್ಕೆ ಅಂತಲ್ಲ. ಇವಾಗ ಏನಾದ್ರು ಓದ್ತಿದ್ರೆ ಬಿತ್ತಿದ್ ಬೆಳೆದ ಮೇಲೆ ಬರೀ ನಾವು ಪಂಚಮಸಾಲಿ ಅಷ್ಟೇ ಸೇವೆ ಮಾಡ್ಕೊಳ್ಳಲ್ಲ. ಅದನ್ನ ನಾವು ಎಲ್ಲಾ ಆಯಾ ಸಮುದಾಯಗಳಿಗೆ ಕರೆದು ಹೊಲದಲ್ಲಿನೇ ಆ ದವಸ ಧಾನ್ಯಗಳನ್ನ ಕೊಡುವಂತ ಒಂದು ಸಂಪ್ರದಾಯವಿದೆ. ಹಾಗಾಗಿ ಹರಜಾತ್ರೆಗೆ ತಾವೆಲ್ಲರೂ ತಾವು ಬನ್ನಿ, ತಮ್ಮರು ಕರ್ಕೊಂಡು ಬನ್ನಿ, ಮಕ್ಕಳು ಬರೀ ಅವರು ಇವರೆಲ್ಲ ಎಲ್ಲರನ್ನು ಆ ಹರಜಾತ್ರೆಗೆ ತಾವೆಲ್ಲ ಬನ್ನಿ. ಮತ್ತು ಇವತ್ತು ನಮ್ಮ ಪೀಠ ಕೇವಲ ಇವತ್ತು ರಾಷ್ಟ್ರವ್ಯಾಪಿ ಅದರ ಬಗ್ಗೆ ಹೆಸರಾಗ್ತಾ ಇದೆ. ಇವತ್ತು ಪಂಚದಾಸೋಹದ ಪರಿಕಲ್ಪನೆ ಇಟ್ಟುಕೊಂಡು ಮಾಡ್ತಾ ಇದ್ದೇವೆ. ಈಗಾಗಲೇ ನಿರಂತರವಾಗಿ ಅನ್ನದಾಸೋಹ ನಡೀತಾ ಇದೆ. ಅಲ್ಲಿ ಬಡ ಮಕ್ಕಳಿಗೆ ವಿದ್ಯಾದಾನ ಆರಂಭವಾಗಿದೆ. ಬಂದಂತಹ ಭಕ್ತರಿಗೆ ಉಳ್ಕೊಳ್ಳೋಕೆ
ವಸತಿ ಇದೆ, ಆಶ್ರಯದಾದ ಇದಕ್ಕೆ ತ್ರಿವಿಧ ಅನ್ನ ಅಕ್ಷರ ಆಶ್ರಯ ಇದೆ, ತ್ರಿವಿಧ ದಾಸೋಹ ಅಂತ ಹೇಳ್ತಾರೆ. ಬರುವ ದಿನಗಳಲ್ಲಿ ಅಲ್ಲಿ ಆರೋಗ್ಯ ಸಿಗಬೇಕು ಜನಗಳಿಗೆ, ಅಲ್ಲಿ ಆಧ್ಯಾತ್ಮಿಕ ಮೌಲ್ಯಗಳು ಸಿಗಬೇಕು. ಅನ್ನ ದಾಸೋಹ, ಅಕ್ಷರ ದಾಸೋಹ, ಆಶ್ರಯ ದಾಸೋಹ, ಆಧ್ಯಾತ್ಮ ಮತ್ತು ಆರೋಗ್ಯ ದಾಸೋಹ, ಈ ಪಂಚ ದಾಸೋಹದ ಪೀಠವಾಗಿ ಹರಿಹರ ಪೀಠ ಎದ್ದು ನಿಲ್ತಾ ಇದೆ. ಅದಕ್ಕೆ ಮೂಲ ಕಾರಣ ಅಂತಂದ್ರೆ ನಿಮ್ಮಂತಹ ಎಲ್ಲ ಸಹೃದಯದ ಭಕ್ತರಿಂದ ಅದೆಲ್ಲ ಸಾಧ್ಯ. ಅದಕ್ಕೆ ತಾವೆಲ್ಲರೂ ಜನವರಿ 15ನೇ ತಾರೀಕು ತಮ್ಮಿಂದ ತನ್ನ ಮನದಿಂದ ಯಾರು ಏನೇನು ಮಾಡೋಕ್ಕಾಗುತ್ತೋ ಅದೆಲ್ಲವನ್ನು ತಾವು ಬಂದು ದಾಸೋಹಕ್ಕೆ ಯಾರಿಗೆ ಹಣ ಕೊಡೋಕೆ ಹಣ ಕೊಡಿ, ಯಾರಿಗೆ ಅಕ್ಕಿ ಕೊಡೋಕ್ಕಾಗುತ್ತೆ, ಜೋಳ ಕೊಡೋಕ್ಕಾಗುತ್ತೆ, ನಿಮ್ಮಲ್ಲಿ ಏನಿದೆಯೋ ಅದು ನಮ್ಮ ಮಟ್ಟಕ್ಕೆ ಅಂದ್ರೆ ನಾವು ಪಂಚಮಸಾಲಿಗಳು ತಿರ್ಕೊಂಡು ಬಂದು ಕರ್ಕೊಂಡು ಹೋಗುವಂತ ಸಂಪ್ರದಾಯ. ನಮ್ಮನೆ ಯಾರ ಬಂದು ಫಸ್ಟ್ ನಾವು ಕೇಳೋದು ಪ್ರಸಾದ ಮಾಡ್ರಿ ಅಂತ ಅಂತೀವಿ. ನಾವು ಒಂದು ಚಾ ಕುಡಿತಾರೆ ಅಂತ ಕೇಳ್ತೀವಿ. ಇದು ನಮ್ಮ ನಿಶ್ವಾಸಲೇ ಬಂದ್ಬಿಟ್ಟದೆ. ಆ ಕಾರ್ಯಕ್ರಮಕ್ಕೆ ತಾವೆಲ್ಲ ನಮ್ಮ ರಾಣಿಬೆನ್ನ ಎಲ್ಲ ಪತ್ರಿಕೆ ತಾವು ಬಂದಿದ್ದೀರಿ. ತಾವು ಕೂಡ ಆ ಜಾತ್ರೆಗೆ ಬಂದು ನಮ್ಮ ಮಠದಲ್ಲಿ ನಾವು ಹೇಳೋದೇನಂತಂದ್ರೆ ಅವತ್ತು ಯಾರು ಕೂಡ ನಿಮ್ಮ ಮನೆಯೊಳಗೆ ಅಡಿಗೆ ಮಾಡ್ಲಿಕ್ಕೆ ಹೋಗ್ಬೇಡಿ. 3 ಹೊತ್ತು 15ನೇ ತಾರೀಕು ಮಕರ ಸಂಕ್ರಾಂತಿಯನ್ನು ನಿಮ್ಮ ಮನೆಯಲ್ಲಿ ಒಲೆಯಲ್ಲಿ ಏನಿರಬಾರ್ದು, ಕಟ್ಟಿಗೆ ಸುಡಬೇಡಿ. ಕಟ್ಟಿಗೆಲ್ಲ ಗ್ಯಾಸ್ ಬಂದವ್ರು ಏನ್ಬೇಡ್ರಿ. ಮತ್ತೆ ಗ್ಯಾಸನ್ನ ಆನ್ ಮಾಡ್ಲಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಚಾ ಕುಡಿಬೇಕಾದ್ರೂ ಏನ್ ಬಿಡ್ಬೇಕು, ಹರಿಹರ ಮಠಕ್ಕೆ ಬರ್ರಿ, ಇಲ್ಲೇನು ಮಾಡೋದಿಲ್ಲ. ಅವತ್ತು ತಾವು ಬನ್ನಿ, ತಮ್ಮವರು ಕರ್ಕೊಂಡು ಬನ್ನಿ ಅಂತ ಹೇಳ್ತಾ ತಮ್ಮೆಲ್ಲರಿಗೆ ಶರಣಾರ್ಥಿಗಳು. ರಾಣೆಬೆನ್ನೂರು ನಗರದಲ್ಲಿ 3 ತಲೆಮಾರುಗಳಿಂದ ಚಿನ್ನ, ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜ್ಯುವೆಲರ್ಸ್ ಹಿಂದೆ ಭೇಟಿ ಕೊಡಿ. ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು. ಸರಳತೆ, ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ. ನೀವು ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ. ಇನ್ನು ಏತಕ್ಕಾಗಿ ಕಾಯುತ್ತೀವಿ? ಹಿಂದೆ ಭೇಟಿ ಕೊಡಿ. ವೆಂಕಟೇಶ್ ಜ್ಯುವೆಲರ್ಸ್, ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು.